ನಮಸ್ಕಾರ ವೀಕ್ಷಕರೇ, ಈ ಬ್ಲೌಸ್ನ ಬ್ಯಾಕ್ ನೆಕ್ ಡೀಪು ಎಷ್ಟಿದೆ ಅಂತ ಚೆಕ್ ಮಾಡೋಣ. ಹದಿಮೂರುವರೆ. ಈಗ ಕ್ರಾಸ್ ಇಟ್ಕೊಂಡ್ರೆ 13.5, ಸ್ಟ್ರೈಟ್ ಆಗಿ ಇಟ್ಕೊಂಡ್ರೆ 12.5 ನಮಗೆ ಬ್ಯಾಕ್ ನೆಕ್ ಡೀಪು ಸಿಗುತ್ತೆ. ಫ್ರಂಟ್ ನೆಕ್ ಡೀಪು ಎಷ್ಟಿದೆ ನೋಡೋಣ. 12 ಇಂಚು. ಫ್ರಂಟ್ ನೆಕ್ ಡೀಪು 12 ಇಂಚು. ಈ ರೀತಿಯಾಗಿ ನಮಗೆ ಬ್ಲೌಸು ಫ್ರಂಟ್ ಮತ್ತು ಬ್ಯಾಕ್ ಡೀಪ್ ಜಾಸ್ತಿ ಇದ್ದಾಗ ನಮಗೆ ಸಾಮಾನ್ಯವಾಗಿ ಏನು ತೊಂದರೆ ಬರುತ್ತೆ ಅಂದರೆ ಹಾರ್ಮೋಲ್ ನೆರಿಗೆ ಬರೋದು, ಸೈಡ್ ರಿಂಕಲ್ ಬರೋದು, ಹಾರ್ಮೋಲ್ ರಿಂಕಲ್ ಬರೋದು ನಮಗೆ ಸಹಜವಾಗಿ ಕಾಡ್ತಾ ಇರುತ್ತೆ. ಅದರಿಂದ ನಾವು ಎಲ್ಲಿ ತಪ್ಪು ಮಾಡೋದು ಕಟಿಂಗಲ್ಲಿ ಅಂತ ನಮಗೆ ಹೊಸದಾಗಿ ಕೆಲಸ ಕಲಿಯೋರಿಗೆ ತುಂಬ ಡಿಸ್ಟರ್ಬ್ ಆಗ್ತದೆ. ಅನುಭವ ಇರೋರಿಗೆ ಏನು ತೊಂದರೆ ಇಲ್ಲ, ಏನು ತಪ್ಪಾಗೋದನ್ನು ಗೊತ್ತಾಗುತ್ತೆ, ಸರಿ ಮಾಡ್ಕೋತಾರೆ. ಬಟ್ ಹೊಸಬರಿಗೆ ಭಾಳ ಕಷ್ಟ ಆಗುತ್ತೆ. ನಾವು ಏನು ಮಾಡ್ತಾ ಇದ್ದೀವಿ, ಕಟಿಂಗ್ ಯಾಕೆ ಕಲಿತಾ ಇದ್ದೀವಿ, ಯಾಕೆ ತಪ್ಪಾಗ್ತದೆ ಅಂತ ಅರ್ಥ ಮಾಡ್ಕೊಂಡು ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ವೀಕ್ಷಕರೇ, ಈ ಬ್ಲೌಸ್ನ ಕಟಿಂಗ್ ನನ್ನ ಚಾನಲಲ್ಲಿದೆ. ಥಂಬ್ನೇಲು ನೋಡಿ, ಈ ಥಂಬ್ನೇಲ್ ಹಾಕಿದ್ದೀನಿ. ಇದರ ಕಟಿಂಗು ಅದೇ ವಿಡಿಯೋ. ಅದನ್ನು ಒಂದು ಸತ ನೋಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಈಗ ನಾವು ಕಟಿಂಗ್ ಮಾಡುವಾಗ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಹಾರ್ಮೋನ್ ಮತ್ತು ನೆಕ್ ವಿಡ್ತ್ ಮತ್ತು ನೆಕ್ ಡೀಪ್, ಫ್ರಂಟ್ ಕ್ರಾಸ್ ಮತ್ತು ಬ್ಯಾಕ್ ಕ್ರಾಸ್. ಅದರ ಅರಿವು ನಮಗೆ ಇರಲೇಬೇಕು. ಆವಾಗ ನಮಗೆ ಕಟಿಂಗ್ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ಬ್ಲೌಸ್ಗಳಲ್ಲಿ ಹೆಚ್ಚಾಗಿ ಆಲ್ಟ್ರೇಷನ್ ಬರೋದು ಯಾವುದು? ಈ ಭಾಗ. ನೀವು ಹಳೆ ಟೈಲರ್ ಹತ್ರ ಹೊಲಿಸಿ, ಹೊಸ ಟೈಲರ್ ಹತ್ರ ಹೊಲಿಸಿ, ದೊಡ್ಡ ದೊಡ್ಡ ಡಿಸೈನರ್ ಹತ್ರ ಹೊಲಿಸಿದ್ರು ಒಳ್ಳೊಳ್ಳೆ ಬ್ಲೌಸ್ಗಳು ಇದೇ ಭಾಗದಲ್ಲಿ ನಿಮಗೆ ಆಲ್ಟ್ರೇಷನ್ ಬರೋದು. ಮ್ಯಾರೇಜ್ ಫಂಕ್ಷನ್ನು, ಎಂಥ ಫಂಕ್ಷನ್ಗೆ ಹೋಗಿ ಈ ಭಾಗ ಹದಗೆಟ್ಟಿರುತ್ತೆ. ಅದಕ್ಕೆ ಮುಖ್ಯವಾದ ಕಾರಣ ಏನು? ಜ್ಞಾನ. ನಾವು ಕೆಲಸ ಮಾಡೋ ವಿಷಯದ ಬಗ್ಗೆ ಗಮನ ಇಟ್ಟು ಕೆಲಸ ಮಾಡಬೇಕು. ಗ್ರಾಹಕರ ಎತ್ತರ, ಆಕಾರ ಮತ್ತು ಅಳತೆ ಮೂರು ನಾವು ಗಮನ ಇಟ್ಟು ನೋಡಿ ಕೆಲಸ ಮಾಡಿದಾಗ ನಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ. ಬಟ್ಟೆ ಕೊಟ್ಟರು ನಾವು ಬಟ್ಟೆ ಹೊಲ್ದ ಸರಿ ಬರಲ್ಲ. ಕಸ್ಟಮರ್ಗೂ ಟೈಲರ್ಗೆ ಸಮಯ ಕೊಡಬೇಕು. ನಾವು ಸಮಯ ಕೊಟ್ಟು ಇಷ್ಟ ಕೆಲಸ ಮಾಡಿದಾಗ ರಿಸಲ್ಟು ಈ ರೀತಿ ಬರುತ್ತೆ. ಟೈಲರ್ ಕೆಲಸ 3 ಸೂತ್ರಗಳ ಮೇಲೆ ನಿಂತಿದೆ. ನಾವು ಕೆಲಸ ಕಲಿಬೇಕಾದ್ರೆ ಆ 3 ಸೂತ್ರಗಳನ್ನು ಅರ್ಥ ಮಾಡಿಕೊಂಡು ಆಮೇಲೆ ಕಟಿಂಗು ಮತ್ತು ಸ್ಟಿಚಿಂಗ್ನ ಬಗ್ಗೆ ಗಮನ ಕೊಡಬೇಕು. ಆ 3 ಸೂತ್ರಗಳನ್ನು ನಾವು ಕಲಿದೇನೆ ಕಟಿಂಗು ಸ್ಟಿಚಿಂಗು ಕಲಿತಾ ಇದ್ದರೆ ಕೆಲಸ ಕಲಿಯೋಕ್ಕೆ ನಾವು ಫೇಲ್ ಆಗ್ತೀವಿ. ಅದಕ್ಕೋಸ್ಕರ ನಾವು ಕೆಲಸ ಕಲಿಯೋಕ್ಕೆ ಮುಂಚೆ ಮೊದಲ ಅಧ್ಯಾಯ 3 ಸೂತ್ರಗಳು ಅದೇನೇನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತೀನಿ. ನಾವು ಡಿಸೈನರ್ ಅಲ್ಲ ಮತ್ತು ಮಾಸ್ಟ್ರು ಅಲ್ಲ, ಒಬ್ಬ ಹಳೆಯ ಟೈಲರ್ ಅಷ್ಟೇ. ಅದನ್ನು ಹೊಸದಾಗಿ ಕಲಿಯೋರಿಗೆ ಯಾವ ರೀತಿ ನಾವು ಅರ್ಥ ಮಾಡೋ ಹಾಗೆ ಕಲಿಸ್ಬೇಕು ಅನ್ನೋ ಒಂದು ಇದರಲ್ಲಿ ನಾನು ಪ್ರಯತ್ನ ಪಟ್ಟೆ. ಯಾವ ರೀತಿ ವಿಡಿಯೋ ಮಾಡಿದ್ರೆ ಹೊಸದಾಗಿ ಕಲಿಯೋರಿಗೆ ನಾವು ಹೇಳೋ ವಿಷಯ ಸರಳವಾಗಿ ಅರ್ಥ ಆಗಬೇಕು. ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ನಮಗೂ ಬರೋ ಕೆಲಸನೆಲ್ಲ ನಾವು ಹೀಗೆ ಮಾಡ್ತೀವಿ, ಹಾಗೆ ಮಾಡ್ತೀವಿ ಅಂತ ಮಾಡಿ ತೋರಿಸಿದ್ರೆ ಅದು ನಮ್ಮ ಅನುಭವ ನಿಮಗೆ ತೋರಿಸ್ಬೇಕಾಗತ್ತೆ. 5 ವರ್ಷ, 10 ವರ್ಷ, 20, 30 ವರ್ಷದ ಅನುಭವ ನಮ್ದು ಅಂದ್ಬಿಟ್ಟು ನಮಗೂ ವಿಡಿಯೋ ಮಾಡಿ ಮಾಡಿ ಹಾಕ್ತಾ ಇರ್ತೀವಿ. ಅದು ನಮ್ಮ ಅನುಭವ ಮಾತ್ರ ಆಗಿರ್ತದೆ, ಅದು ನಿಮ್ಮ ಅನುಭವ ಆಗಲ್ಲ. ನೀವು ಅಭ್ಯಾಸ ಮಾಡಿ ಕಲಿತಾಗ ಅದು ನಿಮಗೆ ಕೆಲಸ ಮಾಡಲಿಕ್ಕೆ ಸುಲಭ ಆಗುತ್ತೆ. ಬಟ್ ಯಾವ ರೀತಿ ಸರಳವಾಗಿ ಅರ್ಥ ಮಾಡಿಕೊಂಡು ನಾವು ಕೆಲಸ ಹೇಗೆ ಕಲಿಯೋದು, ನಾವು ಹೇಗೆ ನಿಮ್ಗೆ ಸರಳವಾಗಿ ಹೇಳೋದು, ಅದು ಭಾಳ ಮುಖ್ಯ. ಅದಕ್ಕೋಸ್ಕರ ಕಟಿಂಗ್ ಮಾಡೋಕ್ಕೆ ಮುಂಚೆ ಸ್ಟಿಚಿಂಗ್ ಮಾಡೋದು ಭಾಳ ಮುಖ್ಯ. ಅದಕ್ಕಿಂತ ಮುಖ್ಯ ಕಟಿಂಗ್. ಅದನ್ನು ಕಲಿಯೋಕ್ಕೆ ಮುಂಚೆ ನಾವು 3 ಸೂತ್ರಗಳನ್ನ ತಿಳ್ಕೋಬೇಕು. ಅದರ ಆಧಾರದ ಮೇಲೆ ನಾವು ಕಟಿಂಗ್ ಮಾಡಬೇಕು. ಯಾಕೆ ಅಂದರೆ ಆ ಸೂತ್ರಗಳು ಇಲ್ಲದೇ ನಾವು ಏನೇ ಕಟಿಂಗ್ ಕೆಲಸ ಹಾಕಿದ್ರೂ ನಮ್ಗೆ ಅರ್ಥನೇ ಆಗಲ್ಲ. ಪ್ರತಿಯೊಂದು ತಪ್ಪುಗಳಿಗೆ ಅದೇ ಕಾರಣ. ಅದಕ್ಕೋಸ್ಕರ ನಾನು ಮುಂದಿನ ವಿಡಿಯೋಗಳಲ್ಲಿ ಈ ಒಂದು ವಿಷಯಗಳ ಬಗ್ಗೆ ನಮಗೆ ಫಸ್ಟ್ ತಿಳಿಸಿ ಆಮೇಲೆ ನಿಮಗೆ ಟೈಲರಿಂಗ್ ಕೆಲಸ ಬಗ್ಗೆ ತಿಳಿಸ್ತೀನಿ. ವೀಕ್ಷಕರೇ, ನೆಕ್ಸ್ಟ್ ವಿಡಿಯೋ ನಿಮಗೆ ಉಪಯುಕ್ತವಾಗಿರುತ್ತೆ ಅಂತ ತಿಳಿಸ್ತಾ ವಿಡಿಯೋ ನಾನು ಮುಗಿಸ್ತೀನಿ. ಮತ್ತೆ ನಾನು ಆ 3 ಸೂತ್ರಗಳ ವಿಷಯದ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತರ್ತೀನಿ. ನಮಸ್ಕಾರ.